ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳು ಈ ಬಾರಿ ಮೋದಿ ಸಂಪುಟಕ್ಕೆ. ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಚಿವ ಸ್ಥಾನ, ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಮೋದಿ ಸಂಪುಟಕ್ಕೆ. ನಮ್ಮ ರಾಜ್ಯದಲ್ಲಿ ಮಾಜಿ ಸಿಎಂಗಳಿಗೆ ಅವಕಾಶ ಸಿಗುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಆದರೆ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಚಿವ ಸ್ಥಾನ, ಜೊತೆಗೆ ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ಗೆ ಮೋದಿ ಸಂಪುಟಕ್ಕೆ ಸೇರುವ ಅವಕಾಶ ಸಿಗ್ತಾ ಇದೆ. ಈ ಮೂಲಕ ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳಿಗೆ ಮೋದಿ ಸಂಪುಟದಲ್ಲಿ ಅವಕಾಶ ಸಿಕ್ಕಂತಾಗಿದೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾರ್ಯಾರಿಗೆ ಅವಕಾಶ ಎನ್ನುವ ಕುತೂಹಲದ ನಡುವೆ ಕರೆ ಯಾರ್ಯಾರಿಗೆ ಬರ್ತಾ ಇದೆ ಅನ್ನೋದರ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಎದುರಿಗಿಡ್ತಾ ಇದ್ದೀವಿ. ಇಬ್ಬರು ಮಾಜಿ ಸಿಎಂಗಳಿಗೆ ಈ ಬಾರಿ ಮೋದಿ ಸಂಪುಟಕ್ಕೆ ಸೇರುವಂತಹ ಅವಕಾಶ ಲಭಿಸ್ತಾ ಇದೆ. ಅದು ನಮ್ಮ ರಾಜ್ಯದ ಮಾಜಿ ಸಿಎಂಗಳಲ್ಲ, ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್, ಹರಿಯಾಣದ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಇವರಿಬ್ಬರಿಗೂ ಕೂಡ ಮೋದಿ ಸಂಪುಟಕ್ಕೆ ಸೇರುವ ಅವಕಾಶ ಲಭಿಸ್ತಾ ಇದೆ. ಸಂಜೆವರೆಗೂ ಕುತೂಹಲ ಇದ್ದೇ ಇರುತ್ತೆ. ಸುಮಾರು 60 ಮಂದಿ ಸಂಸದರು ನರೇಂದ್ರ ಮೋದಿಯವರ ಜೊತೆ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಎನ್ನುವ ಮಾಹಿತಿ. ಹಾಗಿದ್ರೆ ಯಾರ್ಯಾರು? ಈಗಾಗಲೇ ಹಲವರಿಗೆ ಕರೆ ಬಂದಿದೆ, ಇನ್ನೂ ಹಲವರು ಕರೆಗಾಗಿ ಕಾತರದಿಂದ ಕಾಯ್ತಿದ್ದಾರೆ. ರಾಜ್ಯದಿಂದ ಎಷ್ಟು ಸ್ಥಾನ, ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಅವಕಾಶ, ಯಾವ್ಯಾವ ಪಕ್ಷಗಳಿಗೆ ಎನ್ಡಿಎ ಸರ್ಕಾರ ರಚನೆಯಾಗ್ತಾ ಇರುವಂತಹ ಸಂದರ್ಭದಲ್ಲಿ ಎನ್ಡಿಎ ಪ್ರಮುಖ ಸದಸ್ಯರಿಗೆ ಪ್ರಮುಖ ಖಾತೆಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಬಿಜೆಪಿಯ 240 ಸಂಸದರಲ್ಲಿ ಯಾರ್ಯಾರಿಗೆ ಅವಕಾಶ ಅನ್ನುವಂತಹ ಕುತೂಹಲ. ಇನ್ನು ನರೇಂದ್ರ ಮೋದಿಯವರ ಮನೆಯಲ್ಲಿ ಹೈ ವೋಲ್ಟೇಜ್ ಸಭೆ ಶುರುವಾಗಿದೆ. ಸಂಭಾವ್ಯ ಸಚಿವರುಗಳ ಜೊತೆ ಮೋದಿ ಮನೆಯಲ್ಲಿ ಚಹಾಕೂಟ. ಸಂಪುಟ ಸೇರುವ 40ಕ್ಕೂ ಹೆಚ್ಚು ಸಂಸದರು ಸಭೆಯಲ್ಲಿ ಭಾಗಿ. ಸಂಪುಟ ಸೇರುವ ಎಲ್ಲಾ ಸಂಸದರಿಗೂ ಕೂಡ ಮೋದಿ ನಿವಾಸಕ್ಕೆ ಆಹ್ವಾನ ಕೊಡಲಾಗಿದೆ. ಎನ್ಡಿಎ ಪಕ್ಷಗಳ ಸಂಸದರು ಕೂಡ ಪ್ರಧಾನಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಂಜೆ 7:15ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದಕ್ಕೂ ಮುನ್ನ ನಡೆಯುವಂತಹ ಮೋದಿ ನಿವಾಸದಲ್ಲಿ ನಡೆಯುವ ಚಹಾಕೂಟಕ್ಕೆ ಯಾರ್ಯಾರು ಬಂದಿದ್ದಾರೆ? ಹಾಗಿದ್ರೆ ಸಂಪುಟ ಸೇರುವ 40ಕ್ಕೂ ಹೆಚ್ಚು ಸಂಸದರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೈ ವೋಲ್ಟೇಜ್ ಸಭೆ ಶುರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.